ಡ್ರೀಮ್ ಕನಸು ಇದೊಂದು ಶಕ್ತಿವಂತವಾದ ಮಾತು. ಈ ಕನಸನ್ನ ನನಸು ಮಾಡೋ ದಾರಿಯಲ್ಲಿ ಎಷ್ಟೋ ಸತಿ ಸೋತೋಗ್ತಿವಿ. ಆಗ ಆ ಬಾಧೆ ಹೇಗಿರುತ್ತಂದ್ರೆ ನಮ್ಮಲ್ಲಿರೋ ಆ ಎನರ್ಜಿ ಮುಗ್ದೋದಾಗೆ, ನಮ್ಮ ಗುರಿ ಮುಟ್ಟೋಕೆ ಬೇಕಾಗಿರೋ ಆ ಎಲ್ಲ ದಾರಿ ಕ್ಲೋಸ್ ಆದಾಗೆ ಅನ್ಸುತ್ತಲ್ವಾ? ಆಗ ನಾವೇನ್ ಮಾಡ್ಬೇಕು? ಸೋಲಿಗೆ ತಲೆ ತಗ್ಸೋದ್ ಬಿಟ್ರೆ ಬೇರೆ ದಾರಿ ಇಲ್ವಾ? ಒಂದ್ ಬಾಲು ಗೋಡೆಗೆ ಹೊಡೆದ್ರೆ ಅದ್ ಹೇಗೆ ಮತ್ತಷ್ಟು ಬಲದಿಂದ ಪುಟಿದೇಳುತ್ತೋ, ಜೀವನದಲ್ಲೂ ಅಷ್ಟೇ ವಿಧಿ ನಮ್ಮನ್ನ ನೆಲಕ್ಕಾಕಿ ಹೊಡೆದ್ರೆ ಮತ್ತಷ್ಟು ವೇಗವಾಗಿ ಎದ್ದೇಳ್ಬೇಕು. ತುಂಬಾ ಜನರನ್ನ ಈ ವಿಧಿ ಅನ್ನೋದು ಸೋಲ್ಸ್ಬಿಡುತ್ತೆ. ಆದ್ರೆ ಯಾರು ಕೂಡ ವಿಧಿಯನ್ನ ಓಡಿಸ್ಬೇಕು ಅಂತ ನೋಡಲ್ಲ. ನಾವು ಕೂಡ ಅದೇ ರೀತಿ ಆಲೋಚನೆ ಮಾಡ್ದೆ ವಿಧಿ ಕೈಯಲ್ಲಿ ಸೋತೋಗಣ್ವಾ? ಇಲ್ಲ, ಅದು ಸಾಧ್ಯವಿಲ್ಲ. ಆ ವಿಧಿಗೂ ಕೂಡ ಎದುರು ನಿಂತು ಅಂದುಕೊಂಡ ಗುರಿ ಕಡೆಗೆ ನಡಿಲೇಬೇಕು. ಅದಕ್ಕೆ ಬೇಕಾಗಿರೋದು ಧೈರ್ಯ, ಸಾಹಸ, ದೃಢವಾದ ಆಲೋಚನೆ. ನಮ್ಮನ್ನ ಯಾರು ನಂಬದ ಸಮಯದಲ್ಲಿ ನಾವೇನು ಅಂತ ನಿರೂಪಿಸ್ಕೊಳ್ಳೋಕೆ ಎಲ್ರಲ್ಲೂ ಒಂದು ಸಿಂಹ ಇರುತ್ತೆ. ಆದ್ರೆ ಕೆಲವರು ಅದನ್ನ ಮನಸ್ಸನ್ನು ಬೋನಿನಲ್ಲಿ ಬಂದಿಯಾಗಿಸ್ಬಿಟ್ಟಿದ್ದಾರೆ. ನಮ್ಮ ಡ್ರೀಮ್ ನ ನೆರವೇರಿಸ್ಕೊಳ್ಬೇಕು ಅನ್ನೋ ಆಲೋಚನೆ ಇಲ್ವಾ? ಹೋರಾಡೋಕೆ ಸಿದ್ಧವಿಲ್ವಾ? ಸಿದ್ಧವಿದ್ರೆ ನಮ್ಮೊಳಗಿರೋ ಸಿಂಹವನ್ನ ಹೊರಗೆ ಬರೋ ಆಲೋಚನೆ ಮಾಡಿ ಸಾಧನೆ ಅನ್ನೋ ಹಸಿವನ್ನ ತೀರಿಸ್ಕೊಳ್ಬೇಕು. ನಾನು ಅದಾಗ್ತೀನಿ, ಅದನ್ನ ಸಾಧಿಸ್ತೀನಿ ಅನ್ನೋ ಬಡಾಯಿ ಮಾತನ್ನ ಹೇಳೋದಲ್ಲ. ಸಾಧಿಸೋಕೆ ಹಗಲು ರಾತ್ರಿ ಕಷ್ಟ ಪಡ್ಬೇಕು. ನಮ್ ಸುತ್ತ ಇರೋ ವಿರೋಧಿಗಳೇ ನಮ್ ಮೇಲೆ ಡೌಟ್ ಇರಬಹುದು. ಲೋ, ನಿನ್ಗ್ಯಾಕೋ ಅದು ಅಂತ ಅವಹೇಳನ ಮಾಡ್ತಿರ್ಬಹುದು. ಆದ್ರೆ ನಮ್ಗೇನು ಬೇಕಂತ ನಮಗ್ ಮಾತ್ರ ಗೊತ್ತು. ನಾವೇನೆಲ್ಲ ಸಾಧಿಸಬಹುದು, ನಮ್ಮಲ್ಲಿರೋ ಶಕ್ತಿ ಕೂಡ ನಮ್ಗೇನೆ ಗೊತ್ತಿರೋದು. ಇದು ನಿನ್ನ ಡ್ರೀಮ್. ನಿನ್ನ ಡ್ರೀಮ್ಗೋಸ್ಕರ ಯಾರು ಬರಲ್ಲ. ಅದಕ್ಕೆ ನಾವೇ ಪ್ರಯತ್ನ ಪಡ್ಬೇಕು. ಆ ಡ್ರೀಮ್ಗೋಸ್ಕರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ಕೊಳ್ಳೋದು ನಮ್ಮ ಮೂರ್ಖತನ. ಸಾಧ್ಯವಾದ್ರೆ ಅದನ್ನ ಹೇಗೆ ಹಾಳು ಮಾಡ್ಬೇಕು ಅಂತ ನೋಡೋ ಜನರ ನಡುವೆ ನಮ್ಮ ಪಯಣ. ನಾವ್ ಎಷ್ಟೇ ಕಷ್ಟಪಟ್ರು ಗೆಲುವು ಸಿಕ್ತಿಲ್ಲ ಅಂದ್ರೆ ನಮ್ಗೋಸ್ಕರ ಒಂದು ವಾಕ್ಯ ಇದೆ ಮಿತ್ರ: ಎಮ್ಮೆಗೆ ಹುಲ್ ಸಿಕ್ದಷ್ಟು ಈಸಿಯಾಗಿ ಸಿಂಹಕ್ಕೆ ಜಿಂಕೆ ಸಿಗಲ್ಲ. ನೀನ್ ಸಕ್ಸಸ್ ಆಗೋವರೆಗೂ ನಿನ್ನ ಪ್ರಯತ್ನ ಬಿಡ್ಬೇಡ. ಬೇರೆಯವ್ರ ಮುಂದೆ ನಮ್ಮನ್ನೇ ನಾವು ಕೀಳಾಗಿ ನೋಡೋದ್ ಬಿಡ್ಬೇಕು. ಅದು ಆತ್ಮಹತ್ಯೆಗೆ ಸಮಾನ. ನಿನ್ಗೊಬ್ಬನಿಗೆ ಮಾತ್ರ ಗೊತ್ತು ನಿನ್ನ ಕನಸನ್ನ ಸಾಧಿಸೋಕೆ ನಿನಗ್ ಬಿಟ್ರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಂತ. ಆಗಿರ್ಬೇಕಾದ್ರೆ ಯಾಕೆ ಬೇರೆಯವ್ರ ಮಾತಿಗೆ ಸೊಪ್ಪಾಕೋದು? ಅಸಾಧ್ಯವನ್ನ ಸಾಧಿಸಬಹುದು ಅಂತ ಎಷ್ಟೋ ಜನ ಪ್ರೂವ್ ಮಾಡಿದಾರಲ್ವಾ? ಅವರೇ ನಮ್ಮ ಕನಸಿಗೆ ಇನ್ಸ್ಪಿರೇಷನ್. ನಾವೇ ನಮ್ಮ ಕನಸಿಗೆ ಶತ್ರುವಾಗಬಾರ್ದು. ನಾವೇನೇ ಮಾಡಿದ್ರು, ಏನೇ ಓದಿದ್ರು ನಮ್ಮ ಪೂರ್ತಿ ಶ್ರದ್ಧೆ ನಮ್ಮ ಕನಸಿನ ಕಡೆ ಇರ್ಬೇಕು. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ನಮ್ಮ ಕನಸನ್ನ ನನಸು ಮಾಡಿ ಈ ಪ್ರಪಂಚವನ್ನೇ ಬದಲಾಯಿಸಬಹುದು. ಇದನ್ನೆಲ್ಲ ಸಾಧಿಸ್ಬೇಕಂದ್ರೆ ಮೊದಲು ನಾವು ನಮ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು. ನಮ್ಮ ಮನಸ್ಸನ್ನು ಬೋನಲ್ಲಿರೋ ಸಿಂಹವನ್ನ ನಿದ್ದೆಯಿಂದ ಎಚ್ಚೆತ್ಕೊಳ್ಳೋ ಹಾಗೆ ಮಾಡ್ಬೇಕು. ನಮ್ಮ ಮನಸ್ಸಲ್ಲಿರೋ ಆ ಸಿಂಹದ ಮೂಲಕ ನಮ್ಮ ಗುರಿಯನ್ನ ಬೇಟೆಯಾಡಬೇಕು. ನಮ್ಮಲ್ಲಿರೋ ವೀಕ್ ಮೈಂಡ್ ಸೆಟ್ ನಿಂದ, ನೆಗೆಟಿವ್ ಆಲೋಚನೆಗಳಿಂದ ನಾವು ಗೆಲ್ಲೋಕೆ ಸಾಧ್ಯವಿಲ್ಲ. ಅದು ನಮ್ಮನ್ನ ಸುಲಭವಾಗಿ ಓಡಿಸ್ಬಿಡುತ್ತೆ. ಓ ಮಿತ್ರ, ಈ ಮಾನವ ಜನ್ಮ ಒಂದು ದೊಡ್ಡ ವರ. ಅದರ ಪ್ರಯಾಣವನ್ನ ಊಹಿಸೋಕು ಸಾಧ್ಯವಿಲ್ಲ. ಎಷ್ಟೋ ಆಶ್ಚರ್ಯಗಳು ಅಡಗಿವೆ. ಸವಾಲುಗಳನ್ನ ಎದುರಿಸಿ ಸಿಂಹದಾಗೆ ಬದುಕಬೇಕು. ಸಿಂಹ ತನಗೆ ಬೇಕಾಗಿರೋ ಆಹಾರ ಸಿಗೋವರೆಗೂ ಒಂದ್ ಹೆಜ್ಜೆ ಕೂಡ ಹಿಂದಕ್ಕಿಡಲ್ಲ. ನಾವು ಅಷ್ಟೇ. ಬದುಕಿರಷ್ಟು ಕಾಲ ನಮ್ಮ ಡ್ರೀಮ್ ನ ಸಾಧಿಸೋವರೆಗೂ ಒಂದ್ ಹೆಜ್ಜೆ ಕೂಡ ಹಿಂದಕ್ಕಿಡಬಾರ್ದು. ನಿನ್ನನ್ನ ನೀನು ನಂಬೋದಂದ್ರೆ ಇದೇ ಹಠ. ಸಾಧಿಸ್ತೀನಿ ಅನ್ನೋ ಛಲ ನಿನ್ನಲ್ಲಿರೋವರೆಗೂ ನೀನು ಸಾಧಿಸ್ತೀಯ. ನಿನ್ನ ಗುರಿಯನ್ನ ನೀನ್ ತಲುಪಲೇಬೇಕು. ಕೇವಲ ಕನಸನ್ನ ಕಾಣ್ತಾ ಕೂತಿದ್ರೆ ಆಗಲ್ಲ. ಸೋಂಬೇರಿತನ ಬಿಟ್ಟು ಅಂದುಕೊಂಡ ಗುರಿ ಕಡೆ ಹೆಜ್ಜೆ ಇಡು. ಬಿಡ್ಬೇಡ. ಯಾವುದೇ ಕಾರಣಕ್ಕೂ ನಿನ್ನ ಕನಸನ್ನ ನನಸಾಗೋವರೆಗೂ ಬಿಟ್ಕೊಡ್ಬೇಡ. ಎಲ್ಲಾ ಶಕ್ತಿ ನಿನ್ನಲ್ಲೇ ಇದೆ ಅನ್ನೋದನ್ನ ಎಂದಿಗೂ ಮರಿಬೇಡ. ಎಲ್ಲಿವರೆಗೂ ಮಲ್ಗಿರ್ತೀಯ? 7 ಗಂಟೆವರೆಗೂ, 8 ಗಂಟೆವರೆಗೂ? ಅರೆ, ನಿನ್ನನ್ನೇ ಕೇಳ್ತಿರೋದು. ಎಲ್ಲಿವರೆಗೂ ಮಲಗ್ತೀಯ? ಪ್ರಾಣ ಹೋಗೋವರೆಗೂ ಮಲಗ್ತೀಯ? ನೋಡು, ಈ ಪ್ರಪಂಚ ಎಷ್ಟು ಮುಂದೆ ಹೋಗ್ತಿದೆ. ಬಂದ ಚಂದ್ರ ವಾಪಸ್ ಹೋದ. ಎಷ್ಟೋ ದಿನಗಳು ಸೂರ್ಯ ಬಂದ ಹೋದ. ಎಷ್ಟೋ ಬೆಳಗ್ಗೆ ರಾತ್ರಿಗಳು. ನೀನ್ ಮಾತ್ರ ಕನಸನ್ನ ಕಾಣ್ತಾ ಟೈಮ್ ಕಳೀತಿದ್ಯಾ. ಅದನ್ನ ಪೂರ್ತಿ ಮಾಡೋದ್ರ ಕಡೆ ಗಮನ ಕೊಟ್ಟಿದ್ಯಾ? ಮನಸ್ ಕೊಟ್ಟು ಯಾವಾಗಾದ್ರೂ ಓದಿದ್ಯಾ? ಮಾತ್ ಎಲ್ರೂ ಆಡ್ತಾರೆ. ಒಂದ್ ವೇಳೆ ನಿಮ್ಮ ಎಕ್ಸಾಮ್ಗೆ ಒಂದೇ ದಿನ ಇದ್ರೆ ಏನ್ ಮಾಡ್ತಿದ್ದೆ? ಆ ರೀತಿ ಮಾಡ್ ನೋಡು. ನೀನ್ ಓದೋದು ಪ್ರತಿ ದಿನಾನು ಎಕ್ಸಾಮ್ಗೆ ಕೊನೆ ದಿನ ಅನ್ಕೊಂಡು ಓದು.
ಕೊನೆ ದಿನ ಆದ್ರೆ ನೀನ್ ಓದ್ತೀಯಲ್ವಾ, ಅಟ್ಲೀಸ್ಟ್ ನಿನ್ಗಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಓದೋ. ಒಬ್ಬ ವಿದ್ಯಾರ್ಥಿಗೆ ಸ್ಯಾಟಿಸ್ಫೈ ಆಗೋದು ಸ್ಟಡಿನಲ್ಲಿ ಮಾತ್ರ. ಯಾವ್ದಾದ್ರು ದಿನ ನೀನ್ ಚೆನ್ನಾಗಿ ಓದಿದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿನ್ಗೆ. ನೆನಪು ಮಾಡ್ಕೋ, ನೀನ್ ಯಾವ್ದಾದ್ರು ಕ್ವಶನ್ ಸಾಲ್ವ್ ಮಾಡಿದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿನ್ಗೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ಒಂದು ದಿನ ಯಾಕೆ, ಪ್ರತಿದಿನ ಯಾಕೆ ಆಗ್ಬಾರ್ದು, ಡೈಲಿ ಯಾಕೆ ಓದಬಾರ್ದು? ಯಾವ ಕೆಲಸದಿಂದ ನಿನ್ಗೆ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅದನ್ನ ಇಗ್ನೋರ್ ಮಾಡಿದ್ಯಾ? ಇವತ್ತಿಂದ ನೀನ್ ಓದೋ ಪ್ರತಿ ದಿನಾನೂ ಅಷ್ಟೇ, ಇವತ್ತೇ ಕೊನೆ ದಿನ, ನಾಳೆನೆ ಎಕ್ಸಾಮ್ ಅನ್ಕೊಂಡು ಓದು. ಮೇ ಬಿ ನಿನ್ ಎಕ್ಸಾಮ್ಗೆ 3 ತಿಂಗಳಿರಬಹುದು, 6 ತಿಂಗಳಿರಬಹುದು. ಬೈ ಚಾನ್ಸ್ ನಾಳೆನೆ ನಿನ್ನ ಫೈನಲ್ ಎಕ್ಸಾಮ್ ಅಂದ್ರೆ ನಿಮ್ಗೆ ನಿದ್ದೆ ಕೂಡ ಬರಲ್ಲ, 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ. ಇವತ್ತೇ ಲಾಸ್ಟ್ ಡೇ ಆದ್ರೆ ಮೊಬೈಲ್ ನಲ್ಲಿ ಟೈಮ್ ಪಾಸ್ ಮಾಡಲ್ಲ. ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕಂದ್ರೆ ನಿನ್ನೊಳಗೆ ನೀನೇ ಒಂದು ಆರ್ಟಿಫಿಷಿಯಲ್ ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ನನ್ಗೆ ಈ ಕೆಲಸ ಮಾಡೋಕೆ ಕೇವಲ ನನ್ನ ಹತ್ರ 1 ದಿನ ಮಾತ್ರ ಇದೆ ಅನ್ಕೋ. ಆ ಕೆಲಸ ಕಂಪ್ಲೀಟ್ ಆಗ್ಲೇಬೇಕಂತಿಲ್ಲ, ಆದ್ರೆ ಕೊನೆ ಕ್ಷಣದವರೆಗೂ ಆ ಕೆಲಸ ಕಂಪ್ಲೀಟ್ ಮಾಡೋಕೆ ಕೊನೆ ಕ್ಷಣದವರೆಗೂ ಪ್ರಯತ್ನ ಪಡ್ತೀಯಲ್ವಾ? ಒಬ್ಬ ವಿದ್ಯಾರ್ಥಿಗೆ ಕೊನೆ ಕ್ಷಣದವರೆಗೂ ಹೋರಾಡೋದು ಅವರ ಧರ್ಮ. ಪ್ರತಿ ಸೆಕೆಂಡ್ ಕಲಿತಾ ಇರ್ಬೇಕು. ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋ, ಮಗ್ಗಪ್ ಮಾಡೋದ್ ಬಿಡು, ಕಾನ್ಸೆಪ್ಟ್ಸ್ ನ ವಿಜುವಲೈಸ್ ಮಾಡ್ಕೋ. ಬುಕ್ಸ್ ನಿನ್ಗೆ ಯಾವಾಗ ಬೋರಿಂಗ್ ಆಗುತ್ತಂದ್ರೆ ಯಾವಾಗ ನೀನು ಆ ಬುಕ್ಸ್ ನ ನಿರ್ಜೀವ ವಸ್ತು ಅನ್ಕೊಂಡಾಗ. ಪ್ರತಿ ಲೈನ್ ನ ವಿಜುವಲೈಸ್ ಮಾಡ್ಕೋ, ಪ್ರತಿ ಪ್ಯಾರಾಗ್ರಾಫ್ ನ ಒಂದು ಮೂವಿ ಸೀನ್ ತರ ಮಾಡ್ಕೋ. ಆಗ್ಲೂ ನೆನಪಾಗ್ತಿಲ್ಲ ಅಂದ್ರೆ ಬರ್ದು ಪ್ರಾಕ್ಟೀಸ್ ಮಾಡು. ಈ ಓದು ಅನ್ನೋದು ನಿನ್ನ ಲೈಫ್ ನ ಅತಿ ಚಿಕ್ಕ ಮೊದಲ ಎಕ್ಸಾಮ್. ಇದಾದ್ಮೇಲೆ ನಿನ್ನ ಲೈಫ್ ನಲ್ಲಿ ಎಕ್ಸಾಮ್ ಗಳ ಕ್ಯೂನೇ ಇರುತ್ತೆ. ಆ ದಿನ ನೀನ್ ಹಿಂದೆ ತಿರುಗಿ ನೋಡಿದ್ರೆ ನಿನ್ಗನ್ಸುತ್ತೆ ಈ ಓದು ಅನ್ನೋ ಎಕ್ಸಾಮ್ ಲೈಫ್ ಅಲ್ಲಿ ಅತಿ ಚಿಕ್ಕ ಎಕ್ಸಾಮ್ ಅಂತ. ಜಸ್ಟ್ ಒಂದ್ಸತಿ ಜ್ಞಾಪಿಸ್ಕೋ. ಒಂದ್ಸತಿ ಒಂದ್ ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ಗೆ ಹೋದಾಗ ಅನ್ಸುತ್ತೆ, ಅಯ್ಯೋ ಪ್ರೀವಿಯಸ್ ಇಯರ್ ಕ್ಲಾಸ್ ಎಷ್ಟು ಈಸಿ ಇತ್ತಲ್ವಾ ಅಂತ. ಲೈಫ್ ಅಲ್ಲೂ ಅಷ್ಟೇ, ಹಿಂದೆ ತಿರುಗಿದಾಗ ಅನ್ಸುತ್ತೆ ಈ ಓದೋದು ಈಸಿ ಇತ್ತು ಅಂತ. ಅದಕ್ಕೆ ಈ ಓದು ಅನ್ನೋ ಎಕ್ಸಾಮ್ ನ ಮೆರಿಟ್ ಅಲ್ಲಿ ಕ್ಲಿಯರ್ ಮಾಡು. ಈ ಓದು ಅನ್ನೋ ಎಕ್ಸಾಮ್ ನ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಮಾಡು. ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂದ್ರು ಒಳ್ಳೆ ಮಾರ್ಕ್ಸ್ ಬಂದ್ರೆ ಫ್ಯೂಚರ್ ನಲ್ಲಿ ಬರೋ ಎಕ್ಸಾಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತಾಗುತ್ತೆ ನಾನ್ ಕಷ್ಟ ಪಡ್ತಿದ್ದೀನಿ, ಎಷ್ಟೇ ಕಷ್ಟ ಬಂದ್ರು ಎದುರಿಸ್ತೀನಿ ಅಂತ. ನಿಮ್ಗೆ ಓದಿದ್ ನೆನಪಾಗ್ಬೇಕಂದ್ರೆ ಮೊದ್ಲು ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಮಾಡ್ಕೋ. ನನ್ಗೆ ಅರ್ಥ ಆಗುತ್ತೆ, ನನ್ಗೆ ಅರ್ಥ ಆಗ್ತಿಲ್ಲ ಅನ್ನೋದ್ರ ಮಧ್ಯೆ ನಿನ್ನ ಆಲೋಚನೆ ಮುಖ್ಯ. ಬೇಡ್ದಿರೋ ವಿಚಾರಕ್ಕೆ ನಿನ್ನ ಪ್ರಿಯಾರಿಟಿ ಕೊಡೋದನ್ನ ಬಿಡು. ಯಾವತ್ ನಿನ್ಗೆ ನಿನ್ ಬುಕ್ಸ್ ಜೊತೆ ಫ್ರೆಂಡ್ಶಿಪ್ ಆಗುತ್ತೋ ಆ ದಿನ ನಿನ್ಗೆ ಆ ಬುಕ್ಸ್ ಜೊತೆ ಒಂದು ಎಮೋಷನಲ್ ಬಾಂಡಿಂಗ್ ಆಗುತ್ತೆ. ಬರೀ ಯೋಚನೆ ಮಾಡೋದ್ರಿಂದ ಏನು ಆಗಲ್ಲ, ಆಗೋದೇನೇ ಇದ್ರು ನೀನ್ ಮಾಡೋದ್ರಿಂದ ಆಗುತ್ತೆ. ಕಲಿ, ಮುಂದಕ್ಕೋಗು, ಹೋಗ್ತಾನೆ ಇರು. ಜನ ನಿನ್ಗೆ ಗೌರವ ಕೊಡ್ತಾರೆ, ನಿನ್ನ ಹೆಸರಿಗಲ್ಲ, ನಿನ್ನಲ್ಲಿರೋ ಜ್ಞಾನಕ್ಕೆ. ಆ ಜ್ಞಾನಕ್ಕೆ ಇವತ್ ನೀನು ಓದ್ಲೇಬೇಕು. ಅದು ರಾತ್ರಿ 2 ಗಂಟೆ. ಹಾಸ್ಟೆಲ್ ನಲ್ಲಿ ಎಲ್ರೂ ಮಲ್ಗಿದ್ರು. ಆದ್ರೆ ರಮೇಶ್ ಬೆಡ್ ಮೇಲೆ ಬುಕ್ಸ್ ಇಟ್ಟು ತನ್ನ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ತಿದ್ದ. ಇದೇ ರೀತಿ 2 ವರ್ಷದಿಂದ ನಡೀತಿತ್ತು. ರಮೇಶನ ತಂದೆ ಒಬ್ಬ ರಿಕ್ಷಾ ಚಾಲಕ. ಬಿಸಿಲು ಮಳೆಯಂತೆ ಆಟೋ ಓಡಿಸ್ತಾ ತನ್ನ ಮಗನನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಗೋಸ್ಕರ ಹೈದರಾಬಾದ್ಗೆ ಕಳಿಸಿದ್ರು. ಪ್ರತಿ ತಿಂಗಳು 1ನೇ ತಾರೀಕು ಆ ತಂದೆ ಟ್ಯೂಷನ್ ಫೀಸ್, ರೂಮ್ ರೆಂಟ್, ಊಟ ತಿಂಡಿ ಮಿಕ್ಕ ಖರ್ಚಿಗೆ ದುಡ್ಡನ್ನ ಕಳಿಸೋರು. ಆದ್ರೆ ಒಂದಿನ ಅಚಾನಕ್ ಆಗಿ ರಮೇಶನ ತಾಯಿ ಫೋನ್ ಮಾಡಿ, ನಿನ್ ತಂದೆಯ ಆರೋಗ್ಯ ಸರಿಯಿಲ್ಲ, ನೀನ್ ಜಲ್ದಿ ಬಾ ಅಂದ್ರು. ಅದನ್ನ ಕೇಳಿದ ತಕ್ಷಣನೇ ರಮೇಶ ಓಡೋಡಿ ಬಂದ ಆಸ್ಪತ್ರೆಗೆ. ಅಲ್ಲೋಗಿ ನೋಡಿದ್ರೆ ಆತನ ತಾಯಿ ಡಾಕ್ಟರ್ ಹತ್ರ ಕೈ ಮುಗಿದು ಕೇಳ್ಕೊಳ್ತಿರ್ತಾರೆ, ಡಾಕ್ಟರ್ ದಯವಿಟ್ಟು ಆಪರೇಷನ್ ಮಾಡಿ. 5 ಲಕ್ಷ ಅಲ್ಲ 10 ಲಕ್ಷ ಬೇಕಾದ್ರೂ ಕಟ್ತೀನಿ, ಆದ್ರೆ ನನ್ಗೆ ಸ್ವಲ್ಪ ಟೈಮ್ ಕೊಡಿ, ದಯವಿಟ್ಟು ನೀವು ಆಪರೇಷನ್ ಮಾಡಿ. ಈಗ ನನ್ನ ಹತ್ರ ದುಡ್ಡಿಲ್ಲ, ನಾನೊಬ್ಬ ಆಟೋ ಡ್ರೈವರ್ನ ಹೆಂಡ್ತಿ ಅಂದ್ಲು. ಆದ್ರೆ ಡಾಕ್ಟರ್ ಮಾತ್ರ ಪ್ರತಿ ಸತಿನೂ ಒಂದೇ ಮಾತು ಹೇಳ್ತಿದ್ರು, ನೀವು ಮೊದ್ಲೇ ಅಡ್ವಾನ್ಸ್ ಪೇ ಮಾಡ್ಲೇಬೇಕು, ಆಗ್ಲೇ ಆಪರೇಷನ್ ಆಗೋದು ಅಂತ. ರಮೇಶನ ತಾಯಿ ಹಳ್ಳಿಯಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ಸಹಾಯ ಕೇಳ್ತಾರೆ, ಆದ್ರೆ ಯಾರೂ ಕೂಡ ಅವರಿಗೆ ಸಹಾಯ ಮಾಡ್ಲಿಲ್ಲ. ಇದೆಲ್ಲವನ್ನ ನೋಡ್ತಿದ್ದ ರಮೇಶನ ಕಣ್ಣಲ್ಲಿ ಕಣ್ಣೀರು. ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣದಿಂದ ನನ್ ತಂದೆನ ಕಳ್ಕೊಳ್ತಿದ್ದೀನಿ. ರಮೇಶ ಅಳ್ತಾ ಕಿರ್ಚ್ತಾ, ಅಮ್ಮ, ಅಪ್ಪನಿಗೆ ಈ ರೀತಿ ನನ್ನಿಂದಾನೇ ಆಗಿದ್ದು. ನಾನು ಇವತ್ತು ಯಾವ ಮಟ್ಟದಲ್ಲಿ ಇರ್ಬೇಕಾಗಿತ್ತೋ ಆ ಮಟ್ಟಕ್ಕೆ ಹೋಗೋಕೆ ಆಗ್ಲಿಲ್ಲ. ರಮೇಶ್ ತನ್ನನ್ನ ತಾನು ಪ್ರಶ್ನೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ನಾನ್ ಸರಿಯಾಗಿ ಓದ್ಲಿಲ್ಲ. ಒಂದ್ ವೇಳೆ ನಾನ್ ಸರಿಯಾಗಿ ಓದಿದ್ರೆ ನನ್ನ ಹತ್ರ ಒಳ್ಳೆ ಕೆಲ್ಸ ಇರ್ತಿತ್ತು, ಏನಾದ್ರೂ ಮಾಡ್ತಿದ್ದೆ, ನನ್ ತಂದೆನ ಉಳಿಸ್ಕೊಳ್ಬಹುದಾಗಿತ್ತು. ಸ್ನೇಹಿತರೆ, ನಮ್ ಜೀವನದಲ್ಲಿ ಯಾವಾಗ ಯಾವ ಘಟನೆ ನಡೆಯುತ್ತೋ ಗೊತ್ತಿಲ್ಲ.
ಈಗ ನೀನ್ ಎಲ್ಲೇ ಇರೋ, ಯಾವ ಕೆಲಸ ಮಾಡ್ತಿದ್ರು, ಯಾವ ಕೆಲಸ ಮಾಡೋಕೆ ಬಂದಿದೆಯೋ, ಯಾವ ಲಕ್ಷ್ಯ ಗುರಿ ಇದೆಯೋ ನಿನ್ಗೆ, ಅದಕ್ಕೋಸ್ಕರ ಪ್ರಾಣ ಕೊಡು. ಯಾರು ನಿನ್ನ ಪರ್ಸನಾಲಿಟಿ ನೋಡಲ್ಲ, ಯಾರು ಕೂಡ ನಿನ್ನ ಎಮೋಷನ್ಸ್ ನ ನೋಡಲ್ಲ. ಯಾರೇ ನಿನ್ನ ಹತ್ರ ಏನೇ ಕೇಳಿದ್ರು ಒಂದೇ ಪ್ರಶ್ನೆ, ಎಷ್ಟು ಸಂಪಾದಿಸ್ತೀಯಾ ಅಂತ. ನಿನ್ನ ಮನೆಯವರು ನಿನ್ಗೆ ಹೆಸರನ್ನ ಕೊಟ್ಟಿದ್ದಾರೆ, ನಿನ್ನ ಗುರುತನ್ನ ನಿನ್ನ ದಮ್ಮು ತಾಕತ್ತಿನ ಮೇಲೆ ನೀನೇ ಸಂಪಾದನೆ ಮಾಡ್ಬೇಕು. ನಿನ್ ಕೆಲ್ಸನೇ ನಿನ್ನ ಕೇರ್ ಆಫ್ ಅಡ್ರೆಸ್ ಆಗ್ಲಿ, ಆಗ ಆ ಸೋಲು ಕೂಡ ನಿನ್ನ ಹತ್ರ ಬರ್ದಿರ ನಿನ್ನಿಂದ ದೂರ ಇರುತ್ತೆ. ಅಳೋದ್ ಬಿಟ್ಟು ನಿನ್ನ ಕಷ್ಟ ನಷ್ಟದ ಜೊತೆ ಹೋರಾಟ ಮಾಡು. ನೋಡು, ಈ ಟೈಮ್ ಫಾಸ್ಟ್ ಆಗಿ ಓಡ್ತಿದೆ. ಆ ಟೈಮ್ ಜೊತೆ ನೀನ್ ಕೆಲ್ಸ ಮಾಡಿಲ್ಲ ಅಂದ್ರೆ, ಈ ಜೀವನದ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನ ಬೆಲೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ವರ್ಷದ ಅರ್ಧ ಟೈಮ್ ಯಾವಾಗ ಮುಗ್ದೋಗುತ್ತೋ ಗೊತ್ತಾಗಲ್ಲ. ನೆನ್ಪಿಟ್ಕೋ, ನಿನ್ನ ತಾಕತ್ತು, ನಿನ್ನ ನಿರ್ಧಾರ, ನಿನ್ನ ಮನಸ್ಸು ನಿನ್ನನ್ನ ಕರೀತಿದೆ. ನಿನ್ನನ್ನ ನೀನು ಯಾವ ರೀತಿ ಬದಲಾಯಿಸ್ಕೊಳ್ಬೇಕಂದ್ರೆ, ನಿನ್ನ ಕೆಲ್ಸಾನೇ ನಿನ್ನ ಗುರಿ ಹತ್ರ ಕರ್ಕೊಂಡೋಗ್ಬೇಕು. ನೋಡು, ನೀನ್ ಈ ಭೂಮಿ ಮೇಲೆ ಬರೋದು ನಿನ್ ಕೈಯಲ್ಲಿಲ್ಲ, ಹೋಗೋದು ನಿನ್ ಕೈಯಲ್ಲಿಲ್ಲ. ಆದ್ರೆ ಇಲ್ಲಿ ಮಾಡೋ ಸಾಧನೆ ಖಂಡಿತ ನಿನ್ ಕೈಯಲ್ಲೇ ಇದೆ. ನಿನ್ನ ನಿರ್ಧಾರ ನಿನ್ನ ಸಾಧನೆಯ ದಾರಿ ದೀಪ ಆಗುತ್ತೆ ಅನ್ನೋದನ್ನ ಯಾವತ್ತೂ ಮರಿಬೇಡ.